ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನನ್ನ ಮಕ್ಕಳು ಮಲ್ಕೊಂಡಿದ್ದಾರೆ. ಇನ್ನೂ ಅವ್ರಿಗೆ ತಿಂಡಿ ರೆಡಿ ಮಾಡಬೇಕು. ನೋಡಿದ್ರೆ ನಿನ್ನೆ ದೋಸೆ ಹಿಟ್ಟು ನೆನೆಹಾಕಿದ್ದೆ, ತುಂಬ ಚೆನ್ನಾಗಿ ಹುಳಿಗೆ ಬಂದಿದೆ ದೋಸೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಳಿ. ಚಟ್ನಿ ಮಾಡೋಣ ಅಂತ ಕಾಯಿ ತುರ್ಕೊತಿದ್ದೀನಿ. ಊರಿಂದ ಹಳಸಿನಣ್ಣು ತಂದಿದ್ದೆ, ಹಳಸಿನಣ್ಣು ದೋಸೆ ಮಾಡೋಣ ಅಂತ. ನೋಡಿ ರುಬ್ಕೊಂಡಿದ್ದಾಯಿತು. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಬೇಕು ದೋಸೆ ಹಿಟ್ಟು ಜೊತೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ ನೋಡಿ. ಏನು ಮಾಡ್ತಾ ಇದೆಯಲ್ಲ ಅವಣ್ಯ? ಇವಾಗ ಏನು ಮಾಡೋಣ, ಬೆಳಗ್ಗೆಗೆ ಹುಡುಗರಿಗೆ ತಿಂಡಿ ಬೇಕಲ್ಲ, ಅದಕ್ಕೆ ನೋಡಿ ಹಳಸಿನಣ್ಣು ತಂದಿದ್ನಲ್ಲ ಊರಿಂದ, ಹಳಸಿನಣ್ಣಿನ ದೋಸೆ. ಇವಾಗ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ, ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ತೀನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಅಂತ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಕಡಲೆ ಬೀಜ, ಕಡಲೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಎಲ್ಲ ರುಬ್ಬಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ರೆಡಿ ಆಯಿತು. ನೆಕ್ಸ್ಟು ಊರಿಂದ ನಿಂಬೆಹಣ್ಣು ತೊಗೊಂಬಂದಿದ್ದೆ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ ನಿಂಬೆಹಣ್ಣು. ಈಗ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಟೊಮೊಟೊ ಗೊಜ್ಜಿಗೆಲ್ಲ ಹಚ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಒಗ್ಗರಣೆಗೆ ಇಕ್ಕೊತಾ ಇದ್ದೀನಿ. ಒಗ್ಗರಣೆ ಕಡಲೆಬೇರೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ನನ್ನ ಗುಡ್ ಮಾರ್ನಿಂಗ್. ಚೆನ್ನಾಗಿತ್ತು ಟೊಮೊಟೊ ಗೊಜ್ಜು. ಚೆನ್ನಾಗೈತೆ ಅನ್ವಿಕ್ ದೋಸೆ? ಸೂಪರಾ? ಟೇಸ್ಟ್ ಇದೆ, ಚೆನ್ನಾಗಿದೆ. ನನ್ನ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಕ್ಕಳು ಇವತ್ತು 12:15ಗೆ ಬಂದಿದ್ದಾರೆ. ಏನೋ ಸ್ಟಾಫ್ ಮೀಟಿಂಗ್ ಅಂತ ಬೇಗ ಬಂದಿದ್ದಾರೆ. ನೋಡಿ ನನ್ನ ಮಗ ಲೆಮನ್ ಜ್ಯೂಸ್ ಕೇಳ್ದ, ಮಾಡಿಕೊಟ್ಟಿದ್ದೀನಿ. ಅವನಿಗೆ ಲೆಮನ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಯಾವಾಗನೋ ಒಂದೊಂದ್ಸತಿ ಕೇಳ್ತಾನೆ ಲೆಮನ್ ಜ್ಯೂಸ್ ಮಾಡಿಕೊಡಮ್ಮ ಅಂತ, ಅವಾಗ ಮಾಡಿಕೊಡ್ತೀನಿ. ನಮ್ಮ ಸಕ್ಕರೆ ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಹಾಕ್ತೀನಿ ಅಷ್ಟೇ. ಇವತ್ತು ಮಿಶೋನಲ್ಲಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. 2 ಥರ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ, ಇವತ್ತು ಬಂತದು. ನನ್ನ ಮಕ್ಕಳಿಗೆ ದೋಸೆ ಹಾಕ್ಕೊಟ್ಟಿದ್ದೀನಿ, ಟಿ ವಿ ನೋಡ್ಕೊಂಡು ತಿಂತವ್ರೆ. ಟೇಬಲ್ ಮೇಲೆ ಕುತ್ಕೊಂಡು ಹೆಂಗೆ ತಿಂತಿದ್ದಾರೆ. ಏನು ಮಾಡ್ತಾ ಇದ್ದೀರಾ ಸನ್ಮಿತಾ? ನೀನೇನು ಮಾಡ್ತಾ ಇದ್ದೀಯ ಅನ್ವಿ? ಅವಳೆ ಕಲ್ಗೋದ್ಲು. ಬಾರ ಈ ಕಡೆ. ಎಲ್ಲಿ ಗೊಂಬೆ ಸನ್ಮಿತಾ ನಿಂದು? ಅಲ್ಲೇ ತಗೊಂಬಾರೆ. ಅಚ್ಚ ಕಡೆ ಹಿಡ್ಕೋ ಗೊಂಬೆನ, ಏನು ಹಂಗೆ ಹಿಡ್ಕೊಂತೀಯ? ನನ್ನ ಮಗಳು ಫ್ರೆಂಡು ನೋಡಿ ಜೋಲಿ ಕಟ್ಕೊಂಡು ಹೆಂಗೆ ಗೊಂಬೆ ಅದರೊಳಗೆ ಕಟ್ಕೊಂಡು
ಜೋಕಾಲೆಗೆ ಆಟ ಆಡಿಸ್ತವ್ರೆ. ನನ್ನ ಮಗನ ಸೈಕಲ್ ಅದು. ಬರೀ ಸೂರ್ಯ ಹೋಮ್ವರ್ಕ್ ಮಾಡಕ್ ಕೊಂಡಿರ್ತಿದ್ದೀನಿ. ಹೋಮ್ವರ್ಕ್ ಬರೀಬೇಕು ಅಂದರೆ ನನ್ನ ಮಗನ ತಲೆನೋವು. ತಗೊಳ್ಳೋ ಬುಕ್ಕು ಮುಖ ಹೆಂಗೆ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಹೋಮ್ವರ್ಕ್ ಬರೆಯೋಕ್ಕೆ. 1 2 3 ಬರಿತಾ ಇದ್ದಾನೆ. ನೀಟಾಗಿ ಬರಿತಾನೆ. ಒಂದು ಸ್ವಲ್ಪ ಬರೆಯೋಕ್ಕೆ ಅಂದರೆ ತುಂಬ ತಲೆನೋವು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಷ್ಟ ಒಂದು. ನೈಟಿಗೆ ರೊಟ್ಟಿ ಹಾಕಿದ್ದೀನಿ. ರೊಟ್ಟಿ ಚಟ್ನಿ ಮಾಡಿದ್ದೀನಿ. ಸ್ವಲ್ಪ ಚಟ್ನಿ, ರೊಟ್ಟಿ ಹಾಕಿದ್ದೀನಿ. ಹಂಗೆ ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ. ನನ್ನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಿದ್ದಾಳೆ. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಆದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಬರೀ ಆಟ ಆಡ್ತಾಳೆ ಅಷ್ಟೇ. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. I hear you been asking about me, where I've been and where I sleep. It's hard to find me if you really want to. Turns past that takes a cool sign. Same bobcat, same moon boots, trying to outrun the thought of you. But in this town, the truth don't stop. You can't live in a town this small. You can change your mind, but not your past. Every mile just feels like moving half. You can change my name in your phone. You can't live in a town this small. I moved on, but not too far. Just down the road from who we are. You can change your hair, change your street, but you cannot run. ಸಂಜೆ ಟೈಮು ನಾವು 4 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಏಕೆಂದರೆ ಬೆಳಗ್ಗೆ ಟೈಮು ಮಕ್ಕಳೆಲ್ಲ ಸ್ಕೂಲ್ಗೆ ಬೇಗ ಹೋಗ್ತಾರೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಸಂಜೆ ಟೈಮ್ ಟೈಮ್ ಆದರೂ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ. ಚೆನ್ನಾಗಿಲ್ವಾ? ರೊಟ್ಟಿ ಚೆನ್ನಾಗಿಲ್ವಾ ಸೂರ್ಯ? ರೊಟ್ಟಿ ಚೆನ್ನಾಗಿಲ್ವಾ? ಸೂಪರ್ ಆಗೈತೆ. ಹಲೋ ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.